ಆತ್ಮೀಯ ಬಂಧುಗಳಲ್ಲಿ ಪ್ರೀತಿಯ ನಮಸ್ಕಾರಗಳು. ನಮ್ಮ ಅಂಬೇಡ್ಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಬಂಧುಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ನಾಗರಿಕತ್ವ ಹಕ್ಕಿನ ಬಗ್ಗೆ ಗಮನಿಸ್ತಾ ಇದ್ದೀವಿ. ಭಾರತದಲ್ಲಿ ನಾಗರಿಕತ್ವವನ್ನು ತೆಗೆದುಕೊಳ್ಬೇಕಾದ್ರೆ 5 ನಿಯಮಗಳಿದ್ದಾವೆ. ನಾಗರಿಕತ್ವವನ್ನು ಕಳೆದುಕೊಳ್ಬೇಕಾದ್ರೆ 3 ನಿಯಮಗಳ ಪ್ರಕಾರ ಅವರು ನಾಗರಿಕತ್ವ ಕಳೆದುಕೊಳ್ತಾರೆ ಅಂತ ನಾವು ನೋಡಿದ್ವಿ. ವಿಶೇಷವಾಗಿ ನಾಗರಿಕತ್ವದ ಪಾರ್ಟ್ 2 ವಿಡಿಯೋನ ಬಹಳ ವಿಶೇಷವಾಗಿ ಗಮನಿಸೋಣ. ಏನಿದೆ ಇದರಲ್ಲಿ? ಈ ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಗಮನಿಸುವುದು ಏನು ಅಂತಂದರೆ CAA ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅನ್ನು ಗಮನಿಸ್ತೀವಿ ಮತ್ತು NRC ಅನ್ನು ಗಮನಿಸ್ತೀವಿ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅನ್ನು ಗಮನಿಸ್ತೀವಿ ಮತ್ತು NPR ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನು ಗಮನಿಸ್ತೀವಿ. ಬಹಳ ಪ್ರಮುಖವಾದಂಥ ವಿಡಿಯೋ ಇದಾಗಲಿದೆ. ಬನ್ನಿ ನೋಡೋಣ. ಭಾಗ 2ದಲ್ಲಿ ಇನ್ನೊಂದಿಷ್ಟು ಸಣ್ಣ ಮಾಹಿತಿಗಳನ್ನು ಗಮನಿಸಿಕೊಂಡು ನಾವು ಬಹಳ ಪ್ರಮುಖವಾದಂಥ ಮಾಹಿತಿ ಕಡೆ ಬರೋಣ. ಈಗ ನನ್ನ ದೇಶದಲ್ಲಿರುವಂಥ ಜನರಿಗೆ ಮತ್ತು ಹೊರಗಡೆ ಹೋಗಿ ಕೆಲಸ ಮಾಡುವಂಥವರಿಗೆ NRIಗಳು ಅಂತ ಕರಿತೀವಿ. ನಾವು ಅನಿವಾಸಿ ಭಾರತೀಯರು ಅಂತ ಕರಿತೀವಿ. ನೋಡಿ, ಏನಿದೆ NRIಗಳು? ನಾನ್ ರೆಸಿಡೆಂಟ್ ಇಂಡಿಯನ್ ಅಂತ ಕರಿತೀವಿ ನಾವು, ಅಂದರೆ ಅನಿವಾಸಿ ಭಾರತೀಯರು ಅಂತ. ಸುಮಾರು 3 ರಿಂದ 4 ಲಕ್ಷ ಜನ ಭಾರತದಿಂದ ಹೊರಗಿದ್ದು ಕೆಲಸ ಮಾಡ್ತಾರೆ. ಗಲ್ಫ್ ಕಂಟ್ರಿಯಲ್ಲಿ ಎಷ್ಟೋ ಜನ ಕಾಣ್ತೀವಿ ನಾವು. ಅವರೆಲ್ಲ ಕೆಲಸ ಮಾಡುವವರನ್ನ ನಾವು NRIಸ್ಗಳು ಅಂತ ಕರಿತೀವಿ. ಅಂದರೆ 6 ತಿಂಗಳಿಗಿಂತ ಹೆಚ್ಚು ಭಾರತದಿಂದ ಹೊರಗಡೆ ಉಳಿದು ಅವರು ಭಾರತದ ನಾಗರಿಕತ್ವವನ್ನು ಬಿಡದೆ ಕೇವಲ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಂಥವ್ರನ್ನ NRIಗಳು ಅಂತ ಕರಿತೀವಿ. ಭಾಳಷ್ಟು ಜನ ಕೆಲಸ ಮಾಡೋರನ್ನ ನಾವು ಗಮನಿಸ್ತೀವಿ. ಇವರಿಗೆ ಪ್ರಾಕ್ಸಿ ವೋಟ್ ಹಾಕುವಂಥ ಒಂದು ಅವಕಾಶ ಇದೆ. ಇವ್ರ ಹತ್ರ ಬೇರೆ ದೇಶಕ್ಕೆ ಹೋಗೋಕ್ಕೆ, ಕೆಲಸ ಮಾಡೋಕ್ಕೆ ವೀಸಾ ಅಂತ ಭಾರತ ಸರ್ಕಾರ ಕೊಟ್ಟಿರ್ತದೆ. ಹಾಗಾಗಿ ಇವರನ್ನು ನಾವು NRIಸ್ಗಳು ಅಂತ ಕರಿತೀವಿ. ಈ NRIಸ್ಗಳು ಕಳಿಸುವಂಥ ಅಮೌಂಟ್ಗೆ, ಹಣಕ್ಕೆ, ಭಾರತಕ್ಕೆ ಬರ್ತಾ ಇರುವಂಥ ಹಣಕ್ಕೆ ನಾವು ಟ್ಯಾಕ್ಸನ್ನು ಫ್ರೀ ಮಾಡಿದ್ವಿ. ಸಂವಿಧಾನ ಅಷ್ಟು ಅವಕಾಶವನ್ನು ಮಾಡಿಕೊಟ್ಟಿದೆ. ಬನ್ನಿ ನೋಡೋಣ. 2ನೇದು ಗಮನಿಸೋಣ. PIO ಪೀಪಲ್ ಆಫ್ ಇಂಡಿಯನ್ ಆರಿಜಿನ್ ಅಂತ ಕರಿತೀವಿ ನಾವು. ವಿದೇಶದಲ್ಲಿ ನೆಲೆಸಿರುವಂಥ ಭಾರತದ ವಂಶಸ್ಥರು ಅಂತ ಕರಿತೀವಿ. ಅವರ ತಂದೆ ತಾಯಿ, ಅಜ್ಜ ಅಜ್ಜಿಯರು ಭಾರತದ ಮೂಲದವರಾಗಿರ್ತಾರೆ. ಇವರು ವಿದೇಶದಲ್ಲಿ ಉಳ್ಕೊಂಡಿರ್ತಾರೆ, ವಿದೇಶದ ನಾಗರಿಕತ್ವವನ್ನು ತೆಗೆದುಕೊಂಡಿರ್ತಾರೆ. ಅವರು ಬಹಳ ಶ್ರೀಮಂತ ಇದ್ದಿರ್ತಾರೆ ಮತ್ತು ಬಹಳ ಟ್ಯಾಲೆಂಟೆಡ್ ಇದ್ದಿರ್ತಾರೆ. ಅಂಥವರಿಂದ ಏನಾದರೂ ಲಾಭ ದೇಶಕ್ಕಾಗತ್ತಾ ಅಂತ ಭಾರತ ಸರ್ಕಾರ ಏನು ಮಾಡುತ್ತೆ, ಅವರಿಗೂ ಕೂಡ ಭಾರತ ದೇಶದಲ್ಲಿ ಬಂದು ಬಿಸ್ನೆಸ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. 2005ರಲ್ಲಿ ತಿದ್ದುಪಡಿಯನ್ನು ಮಾಡಿ PIO ಇರುವಂಥವ್ರನ್ನ OCI ಅಂತ ಮಾಡ್ತಾರೆ, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯನ್ ಅಂತ ಮಾಡ್ತಾರೆ. ಅಂದ್ರೆ ಸಾಗರೋತ್ತರ ಇರುವಂತಹ ಭಾರತೀಯರಿಗೆ ಅವರು ಮೊದಲಿಗೆ PIO ಅಂತ ಕಾನೂನು ಇರುವಾಗ ಭಾರತದಲ್ಲಿ FRRO ಫಾರಿನ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಬಂದು ಪ್ರತಿ 6 ತಿಂಗಳಿಗೊಮ್ಮೆ ತಮ್ಮ ಮಾಹಿತಿ ಕೊಡಬೇಕಾಗಿತ್ತು. ಆದರೆ ಈ OCI ಅಂತ ಕಾನೂನನ್ನು ಚೇಂಜ್ ಮಾಡಿದ ನಂತರ, ಬದಲಾವಣೆ ಮಾಡಿದ ನಂತರ ಅವರು ಭಾರತದಲ್ಲಿ ಯಾವುದೇ ರೀತಿಯಿಂದ ಇಂಥ ಕಚೇರಿಗೆ ಬಂದು ಮಾಹಿತಿ ಕೊಡದೇ ತಮ್ಮ ಬಿಸ್ನೆಸ್ ಅನ್ನು ಆರಾಮಾಗಿ ಮಾಡಬಹುದು. ಅವರಿಗೆ ಯಾವುದೇ ರೀತಿಯಿಂದ ರೆಸ್ಟ್ರಿಕ್ಷನ್ಸ್ಗಳಿಲ್ಲ ಮತ್ತು ವಿಶೇಷ ಒಂದಿಷ್ಟು ಕಂಡೀಷನ್ ಇದ್ದಾವೆ. ಭಾರತ ಸಾಂವಿಧಾನಿಕವಾದಂಥ ಒಂದಿಷ್ಟು ಸ್ಥಾನಗಳಿಗೆ ಅವರು ಸ್ಪರ್ಧಿಸಂಗಿಲ್ಲ, ಚುನಾವಣೆಯಲ್ಲಿ ನಿಲ್ಲಂಗಿಲ್ಲ, ವೋಟ್ ಹಾಕಂಗಿಲ್ಲ, ಜಡ್ಜಸ್ಗಳಾಗಂಗಿಲ್ಲ, ಹೀಗೆ DCSP ಇಂಥ ಹುದ್ದೆಗಳನ್ನು ಹೊಂದಂಗಿಲ್ಲ ಅಂತ ಒಂದಿಷ್ಟು ನಿಯಮ. ಇದಿಷ್ಟು ಸಿಂಪಲ್ ಆಗಿ ತಿಳ್ಕೊಂಡಿದೆ. ಮುಂದೆ ನಾವು ಗಮನಿಸಬೇಕಾಗಿರುವಂಥದ್ದು CAA ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್. ಇದು ಬಹಳ ಪ್ರಮುಖವಾದಂಥದ್ದು. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ರಾಷ್ಟ್ರೀಯ ನಾಗರಿಕತ್ವ ನೋಂದಣಿ ಅಂತ ನಾವು ಗಮನಿಸ್ತೀವಿ. ಈ ಕಾಯ್ದೆ 1955ರ ಕಾಯ್ದೆ ರಿಜಿಸ್ಟ್ರೇಷನ್ ಇಂದ ಪೌರತ್ವ ಪಡೆಯುವಂತ ಒಂದು ಮಾದರಿಯನ್ನು ತಿಳಿಸ್ಕೊಡ್ತಾರೆ. ಇದಕ್ಕೆ 1986ಕ್ಕೆ ಬದಲಾವಣೆ ಆಗುತ್ತೆ, ತಿದ್ದುಪಡಿ ತರ್ತಾರೆ. 2003ಕ್ಕೆ ತಿದ್ದುಪಡಿ ತರ್ತಾರೆ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ಸರ್ಕಾರ ಬಂದ ಮೇಲೆ 2014ಕ್ಕೆ ತಿದ್ದುಪಡಿಯನ್ನು ತರ್ತಾರೆ. ಭಾರತಕ್ಕೆ ಸುತ್ತಮುತ್ತ ಇರುವಂತಹ ದೇಶಗಳಿಂದ ಯಾರ್ಯಾರು ಭಾರತಕ್ಕೆ ಅವರು ಅನಧಿಕೃತವಾಗಿ ಬಂದು ಭಾರತದಲ್ಲಿ ಉಳಿದಿದ್ದಾರೋ ಅಂಥವರನ್ನ ಗಮನಿಸಿ ಅವರ ಮಾಹಿತಿಯನ್ನು ಕಲೆ ಹಾಕಿ ಅವರಿಗೆ ನಾಗರಿಕತ್ವವನ್ನು ಕೊಡ್ತೀವಿ ಅಂತ ಹೇಳುವಂಥದ್ದು. CAA ಅಂದರೆ ಅವರ ನೋಂದಣಿಯನ್ನು ಮಾಡಿಕೊಂಡು ಅವರಿಗೆ ನಾಗರಿಕತ್ವ ನೀಡ್ತೀವಿ ಅಂತ ಹೇಳುವಂಥದ್ದು. ಯಾರ್ಯಾರು ಸುತ್ತಮುತ್ತ ಇರುವಂತಹ ದೇಶಗಳು, ವಿಶೇಷವಾಗಿ ಪ್ರಮುಖವಾಗಿ 3 ದೇಶಗಳನ್ನು ಹೇಳ್ತಾರೆ. ಒಂದು ಅಫ್ಘಾನಿಸ್ತಾನ, ಇನ್ನೊಂದು ಪಾಕಿಸ್ತಾನ, ಇನ್ನೊಂದು ಬಾಂಗ್ಲಾದೇಶ. ಈ 3 ದೇಶಗಳು ಭಾರತದಿಂದ ಡಿವೈಡ್ ಆಗುವಂಥದ್ದು. 1892 ಸಂದರ್ಭದಲ್ಲಿ ಅಫ್ಘಾನಿಸ್ತಾನ ನಮ್ಮಿಂದ ಹೊರ ಹೋಗಿರುವಂಥದ್ದು. 1947ಕ್ಕೆ ಭಾರತದಿಂದ ಹೊರ ಹೋದಂಥ ದೇಶ ಪಾಕಿಸ್ತಾನ. 1971ಕ್ಕೆ ಬಾಂಗ್ಲಾದೇಶ ನಿರ್ಮಾಣ ಆಗುತ್ತೆ. ಇಲ್ಲಿ ಸರಿಸುಮಾರು ನೀವು ಗಮನಿಸಿದಾಗೆ ಅಫ್ಘಾನಿಸ್ತಾನದಲ್ಲಿ 99.7% ಮುಸ್ಲಿಮರಿದ್ದಾರೆ. ಅಲ್ಲಿ ಇರುವಂಥ ಬೇರೆ ಧರ್ಮದವರು ಎಷ್ಟು ಅಂದರೆ 0.3 ಅಷ್ಟೇ. ಪಾಕಿಸ್ತಾನವನ್ನು ಗಮನಿಸಿದರೆ 96.47% ಅಲ್ಲಿ ಮುಸ್ಲಿಮರಿದ್ದಾರೆ, 96%. ಅದರಲ್ಲಿ 3.53% ಮಾತ್ರ ಇತರ ಧರ್ಮದವರಿದ್ದಾರೆ. ಅದು ಕ್ರಿಶ್ಚಿಯನ್, ಹಿಂದೂ, ಬೇರೆ ಬೇರೆ ಯಾವುದೇ ಆಗಿರಲಿ, ಸಿಖ್ ಯಾರೇ ಆಗಿರಲಿ.
ಬಾಂಗ್ಲಾದೇಶವನ್ನು ಗಮನಿಸಿದರೆ 91.04% ಮುಸ್ಲಿಮರಿದ್ದಾರೆ. ಉಳಿದಂಥ ಸರಿಸುಮಾರು 9% ಬೇರೆ ಬೇರೆ ಧರ್ಮದವರು ಅಲ್ಲಿರುವಂಥವ್ರು ಗಮನಿಸ್ತೀವಿ. ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ನಾವು ಸಂರಕ್ಷಣೆ ಮಾಡುವಂಥದ್ದು ಭಾರತ ಸಂವಿಧಾನ ಕೂಡ ಹೇಳುತ್ತೆ. ನೋಡಿ, ಭಾರತಕ್ಕೆ ಈ ಧಾರ್ಮಿಕ ಶೋಷಣೆಗೊಳಗಾದವ್ರನ್ನ ತೆಗೆದುಕೊಳ್ಳುವಂಥದ್ದು ಯಾವಾಗಿಂದ ಪ್ರಾರಂಭ ಆಯಿತು ಅಂತ ಗಮನಿಸಿದಾಗ, ನಾವು ಇತಿಹಾಸವನ್ನು ಗಮನಿಸಿದಾಗ ಜಾಧವ್ ರಾಣಾ ಅಂತ ಸುಮಾರು 12ನೇ ಶತಮಾನದಲ್ಲಿರುವಂಥ ಒಬ್ಬ ರಾಜನ ಕಥೆಯನ್ನು ಬರ್ತದೆ. ಈ ಜಾಧವ್ ರಾಣಾ ಅನ್ನುವಂಥವನು ಬಾಂಬೆ ಮತ್ತು ಈ ಗುಜರಾತ್ನ ಭೂಭಾಗವನ್ನು ಆಳ್ವಿಕೆ ಮಾಡ್ತಿರ್ತಾನೆ. ಅವಾಗ ಇರಾನ್ ಭಾಗದಲ್ಲಿರುವಂಥ ಪಾರ್ಸಿಗಳ ಮೇಲೆ ಅಲ್ಲಿನ ಮುಸಲ್ಮಾನರು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಾಗ ಈ ಪಾರ್ಸಿಗಳು ಅಲ್ಲಿಂದ ಬಿಟ್ಟು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ಭಾರತದಲ್ಲಿ ಅವರು ನಾವು ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಮಾಡಿಕೊಡಿ ಅಂತ ಕೇಳಿದಾಗ ಇಲ್ಲಿರುವಂತಹ ಜಾಧವ್ ರಾಣಾ ಅನ್ನುವಂಥ ರಾಜ ಏನು ಮಾಡ್ತಾನೆ, ನೋಡಿ ನಾವು ಈಗ ಭೂಭಾಗಕ್ಕೆ ಸಮಾನವಾಗಿದ್ದೀವಿ, ನಿಮಗೆ ಎಲ್ಲಿ ಜಾಗ ಕೊಡೋಣ ಅಂತ ಹೇಳ್ತಾರೆ. ನಿಮಗೆ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ನಮ್ಮ ಹತ್ರ ಅಂತ. ಅವಾಗ ಆತ ಅದ್ಭುತವಾದಂಥ ಒಬ್ಬ ಈ ಪಾರ್ಸಿಯ ಅಲ್ಲಿನ ಹಿರಿಯ ಒಬ್ಬ ಏನು ಮಾಡ್ತಾನಂದರೆ, ಈ ರಾಜ ಜಾಧವ್ ಕೂತಿರುವಾಗ ಪಕ್ಕದಲ್ಲಿ ಒಂದು ಹಾಲು ತುಂಬಿರುವಂತಹ ಒಂದು ಗ್ಲಾಸ್ ಇದ್ದಿರುತ್ತೆ. ಆ ಗ್ಲಾಸ್ನಲ್ಲಿ ಪಕ್ಕದಲ್ಲೇ ಇರುವಂತಹ ಸಕ್ಕರೆಯನ್ನು ಆ ಹಾಲಿಗೆ ಹಾಕಿ ಒಂದು 5 ನಿಮಿಷದ ನಂತರ ಹೇಳ್ತಾರೆ, ನೋಡಿ ನಾವು ಹೆಂಗಿರ್ತೀವಿ ಅಂದರೆ, ನಾವು ಯಾವುದೇ ರೀತಿ ನಿಮಗೆ ತೊಂದರೆ ಕೊಡದೇನೆ ನಿಮ್ಮಲ್ಲಿ ನಾವು ಒಬ್ಬರಾಗಿ ನಿಮ್ಮ ಈ ದೇಶದ ಸಂಸ್ಕೃತಿ, ಈ ದೇಶದ ಎಲ್ಲ ರೀತಿಯಿಂದ ಭಾವನೆಗಳಿಗೆ ಇನ್ನೂ ಶ್ರೇಷ್ಠ ಮಟ್ಟದ ಒಂದು ಗುಣವನ್ನು ನೀಡಲು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಾಗ ಆ ಮಾಡಿರುವಂಥ ಎಕ್ಸಾಂಪಲ್ ಅವನಿಗೆ ಬಹಳ ಇಷ್ಟ ಆಗುತ್ತೆ. ಪಾರ್ಸಿಗಳಿಗೆ ಮೊದಲನೇ ಬಾರಿಗೆ ಧಾರ್ಮಿಕ ಶೋಷಣೆಯಿಂದ ನನ್ನ ದೇಶಕ್ಕೆ ಬಂದವರಿಗೆ ಇವರು ಜಾಗವನ್ನು ಮಾಡಿಕೊಡ್ತಾರೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ ಭಾರತ ದೇಶದಲ್ಲಿ ಬೇರೆ ದೇಶಗಳಿಂದ ಬರುವಂಥವ್ರು. 12ನೇ ಶತಮಾನದಲ್ಲಿ ಪಾರ್ಸಿಗಳು ಬರ್ತಾರೆ. 1947ರ ಈ ಧಾರ್ಮಿಕ ಆಧಾರದ ಮೇಲೆ ದೇಶ ಒಡೆದಾಗ ಪಾಕಿಸ್ತಾನದಿಂದ ತೊಂದರೆಗೊಳಗಾದಂಥ ಅನಿವಾಸಿ ಭಾರತೀಯಗಳು ಬರ್ತಾರೆ. ಮುಂದೆ 1959ಕ್ಕೆ ತಿಬ್ಬತ್ ಮೇಲೆ ಚೈನಾ ದಾಳಿ ಮಾಡಿದಾಗ ಅಲ್ಲಿನ ಜನ ಕೂಡ ಭಾರತಕ್ಕೆ, ಈಗ ದಲೈ ಲಾಮಾ ಅವ್ರ ಸುತ್ತಮುತ್ತ ಇರುವಂಥ ಬಂದಿರೋದನ್ನು ಗಮನಿಸ್ತೀವಿ. 1979ಕ್ಕೆ ರಷ್ಯಾ ದೇಶ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಅಫ್ಘಾನಿಸ್ತಾನದಿಂದ ಕೂಡ ಒಂದಿಷ್ಟು ಜನ ನಮ್ಮ ದೇಶಕ್ಕೆ ಬಂದು ಉಳ್ಕೊಳ್ತಾರೆ. ಮುಂದೆ 1980-85 ಸಂದರ್ಭವನ್ನು ಗಮನಿಸಿದಾಗ LTT ಶ್ರೀಲಂಕಾದ ಮೇಲೆ ದಾಳಿ ಮಾಡಿದಾಗ ಶ್ರೀಲಂಕಾದಿಂದ ಕೂಡ ಒಂದಿಷ್ಟು ಜನ ಭಾರತದಲ್ಲಿ ಬಂದು ಉಳ್ಕೊಳ್ತಾರೆ. ಇತ್ತೀಚಿನ ದಿನಗಳಲ್ಲಿ 2015ರಲ್ಲಿ ನಾವು ಬರ್ಮಾ ದೇಶದ ಅಂದರೆ ಮಯನ್ಮಾರ್ನ ರೋಹಿಂಗ್ಯಾಗಳು ಕೂಡ ಭಾರತಕ್ಕೆ ಬಂದಿರೋದನ್ನು ಗಮನಿಸ್ತೀವಿ. ಈ ರೋಹಿಂಗ್ಯಾಗಳು ಭಾರತಕ್ಕೆ ಬಂದ ನಂತರನೇ ಬಹಳ ಇದು ಕೂಗು ಜಾಸ್ತಿ ಆಗಿಬಿಡುತ್ತೆ. ಬೇರೆ ದೇಶದವರು ಬಹಳ ಜನ ಬರ್ತಾ ಇದ್ದಾರೆ, ತೊಂದರೆ ಆಗ್ತಾ ಇದೆ, ನನ್ನ ದೇಶದ ಜನಕ್ಕೆ ಸೌಲಭ್ಯಗಳು ತಲುಪ್ತಾ ಇಲ್ಲ ಅನ್ನುವಂಥದ್ದು ಕೂಗು ಕೇಳಬಾರ್ದು. ರೋಹಿಂಗ್ಯಾಗಳು ಬರ್ಮಾ ದೇಶದ ಕಡೆಯಿಂದ ಭಾರತಕ್ಕೆ ಬಂದಾಗ ಅವ್ರು ಹೆಚ್ಚು ಉಳ್ಕೊಂಡಿದ್ದು ಎಲ್ಲಿ ಅಂತಂದರೆ ಭಾರತದ ಅಸ್ಸಾಂ ರಾಜ್ಯದಲ್ಲಿ. ಇದು CAA NRC ಮೂಲ ಸಮಸ್ಯೆ ಪ್ರಾರಂಭವಾಗುವುದು ಅಸ್ಸಾಂನಲ್ಲಿ. ಅಲ್ಲಿನ ಅತಿ ಹೆಚ್ಚು ಜನರು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರೆ. ಸರಿಸುಮಾರು 4 ಕೋಟಿ ಜನ ಬಂದಿದ್ದಾರೆ ಅಂತ ಕೂಗೆದ್ದು ಬಿಡುತ್ತೆ ರಾಜಕೀಯವಾಗಿ. ಆಗ ಅಲ್ಲಿನ ಜನ ಭಾಳ ದೊಡ್ಡ ಪ್ರತಿಭಟನೆ ಮಾಡ್ತಾರೆ, ಇವರನ್ನು ಹೊರಹಾಕಿ ಅಥವಾ ಇವರನ್ನ ನೀವು ಒಂದು ರೀತಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಯಾರಿದ್ದಾರೆ ಯಾರಿಲ್ಲ ಅಂತ. ಬಹಳ ಪ್ರಮುಖವಾಗಿ ಜಗಳ ಪ್ರಾರಂಭವಾಗುತ್ತೆ. 1980ರಿಂದ 85-90 ಸಂದರ್ಭದಲ್ಲಿ ಭಾಳ ಪ್ರೊಟೆಸ್ಟ್ ಆಗುತ್ತೆ. ಅಲ್ಲಿನ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರೆ. ಮುಂದೆ ಅದಕ್ಕೆ ಒಂದಿಷ್ಟು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. 1985ರಲ್ಲಿ ಒಪ್ಪಂದದ ಪ್ರಕಾರ ಈ ಅಸ್ಸಾಂನಲ್ಲಿ 1971 ಮಾರ್ಚ್ 24ನೇ ತಾರೀಕಿನಕ್ಕಿಂತ ಮುಂಚೆ ಯಾರ್ಯಾರು ಭಾರತಕ್ಕೆ ಈ ಬಾಂಗ್ಲಾದೇಶದಿಂದ ಅಥವಾ ಮಯನ್ಮಾರ್ನಿಂದ ಭಾರತಕ್ಕೆ ಬಂದು ಉಳ್ಕೊಂಡಿದ್ದಾರೋ ಅವರನ್ನು ನೋಂದಣಿ ಮಾಡಿ ಇವರಿಗೆ ನಾಗರಿಕತ್ವವನ್ನು ನೀಡುವಂಥ ಒಂದು ಅವಕಾಶವನ್ನು ಮಾಡಿ. ಮುಂದೆ ಈ ಕೂಗು ಬಹಳ ದೊಡ್ಡದಾದಾಗ ಮುಂದೆ ಮೋದಿಯವರ ಸರ್ಕಾರ ಬಂದ ಮೇಲೆ 2014ರ ನಂತರ 16ರಲ್ಲಿ ಅವರೊಂದು ಈ ನಾಗರಿಕತ್ವಕ್ಕೆ ತಿದ್ದುಪಡಿಯನ್ನು ಮಾಡಿ ಒಂದು ಘೋಷಣೆ ಮಾಡ್ತಾರೆ. ಏನು ಅಂತಂದರೆ 2014 ಡಿಸೆಂಬರ್ 31ಕ್ಕಿಂತ ಮುಂಚಿತವಾಗಿ ಭಾರತಕ್ಕೆ ಯಾರ್ಯಾರು ಬಂದಿದ್ದಾರೋ ಅವರನ್ನು ನಾವು ನಾಗರಿಕತ್ವವನ್ನು ನೀಡ್ತೀವಿ. ಅದು ಯಾವಾಗ 2019-20ರಲ್ಲಿ ಅದನ್ನು ಘೋಷಣೆ ಮಾಡ್ತಾರೆ. 2014ಕ್ಕಿಂತ ಮುಂಚೆ ಯಾರ್ಯಾರು ಬಂದಿದ್ದಾರೋ ಅವರನ್ನು ನಾವು ನಾಗರಿಕತ್ವ ನೀಡ್ತೀವಿ. ಅದಕ್ಕಾಗಿ ನಾವು ಇದು CAA ಕಾನೂನಿಗೆ ತಿದ್ದುಪಡಿಯನ್ನು ತರ್ತಾ ಇದ್ದೀವಿ. ಅಲ್ಲಿ ನಾವು NRC ಮಾಡ್ತೀವಿ ಮತ್ತು NPR ಮಾಡ್ತೀವಿ, ಅಂದರೆ ರಿಜಿಸ್ಟ್ರೇಷನನ್ನು ಮಾಡ್ತೀವಿ ಅಂತ ಹೇಳ್ತದೆ. ಅದಾಗಲೇ ಬೈ ರಿಜಿಸ್ಟ್ರೇಷನ್ ಪ್ರಕಾರ ತಿದ್ದುಪಡಿಯನ್ನು ಮಾಡಿದ ಮೇಲೆ ಭಾರತದ ನಾಗರಿಕತ್ವವನ್ನು ಪಡಿಬೇಕು ಅಂದರೆ ಮಿನಿಮಮ್ ಕನಿಷ್ಠ ಅಂದರೂ 7 ವರ್ಷ ಭಾರತದಲ್ಲಿ ಉಳಿದಿರಬೇಕು. 2014ರಲ್ಲಿ ಕಾನೂನು ಬಂದಿದೆ. 2014ಕ್ಕಿಂತ ಮುಂಚೆ ಉಳಿದಂಥವ್ರಿಗೆ 2020ರಲ್ಲಿ ನಾವು ನಾಗರಿಕತ್ವವನ್ನು ನೀಡ್ತೀವಿ ಅಂದರೆ ಅದಾಗಲೇ 6-7 ವರ್ಷ ಆಗಿರುತ್ತೆ. ನಂತರದಲ್ಲಿ ಅವರಿಗೆ ನಾವು ಕಾನೂನಿನ ಪ್ರಕಾರವಾಗಿ ಅಂದರೆ 3 ದೇಶಗಳು, ಒಂದು ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ, ಈ 3 ದೇಶಗಳಿಂದ ಬಂದಿರುವಂಥ ಧಾರ್ಮಿಕ ಶೋಷಣೆಗೆ ಒಳಗಾದವರನ್ನು
ಧಾರ್ಮಿಕ ಶೋಷಣೆ ಒಳಗಾದವರನ್ನ, ಈ ಅಲ್ಪಸಂಖ್ಯಾತರನ್ನ ನಾವು ನಾಗರಿಕತ್ವ ನೀಡ್ತೀವಿ ಅಂತ ಮೋದಿಯವರ ಸರ್ಕಾರ ಹೇಳ್ತದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಆಗುತ್ತೆ, ಯಾಕಂದ್ರೆ ಭಾರತ ಧಾರ್ಮಿಕತೆ ಆಧಾರದ ಮೇಲೆ ಕಾನೂನುಗಳು ಮಾಡಂಗಿಲ್ಲ. ಆದರೆ ಕೇಂದ್ರ ಸರ್ಕಾರ ಬಹಳ ಅತ್ಯಂತ ಜಾಣ್ಮೆಯಿಂದ ಉತ್ತರ ಕೊಡ್ತದೆ. ನಾವು ಎಲ್ಲೂ ಯಾವುದೇ ಧರ್ಮ ಅಂತ ಹೇಳಿಲ್ಲ, ನಾವು ಧಾರ್ಮಿಕ ಅಲ್ಪಸಂಖ್ಯಾತರನ್ನ ನಾವು ಶೋಷಣೆಗೆ ಮುಕ್ತ ಮಾಡಿ ಅವರಿಗೆ ನಾಗರಿಕತ್ವವನ್ನು ನೀಡ್ತೀವಿ ಅಂತ ಹೇಳಿದೆ. ಆದರೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಸೌಲಭ್ಯ ನೀಡುವಂಥದ್ದು ಅವಕಾಶ ಇದೆ. ಆದರೆ ಭಾಷಣಗಳಲ್ಲಿ ಹೊರಗಡೆ ಹೆಂಗೆ ಮಾಡಿದ್ದು ಅಂದರೆ, ನಾವು ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬಂದಂತಹ ಹಿಂದೂಗಳಿಗೆ, ಕ್ರಿಶ್ಚಿಯನ್ರಿಗೆ, ಪಾರ್ಸಿಗಳಿಗೆ, ಜೈನರಿಗೆ, ಬೌದ್ಧರಿಗೆ, ಸಿಖ್ಖರಿಗೆ ಇವರೆಲ್ಲರಿಗೂ ನಾಗರಿಕತ್ವ ನೀಡ್ತೀವಿ, ಆದರೆ ಮುಸ್ಲಿಮರಿಗೆ ನೀಡಂಗಿಲ್ಲ ಅಂತ ಹೇಳ್ತಾರೆ ಭಾಷಣದಲ್ಲಿ. ಆದರೆ ಭಾಷಣ ಕೂಡ ಎಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅವು ನಿಲ್ಲಂಗಿಲ್ಲ. ಕಾನೂನಲ್ಲಿ ಏನಿದೆ ಅಷ್ಟೇ ಮಾತ್ರ ನಿಲ್ಲುತ್ತೆ ದಾಖಲೆ ಪ್ರಕಾರ. ದಾಖಲೆಯಲ್ಲಿ ಹಿಂಗೆ ಬರೆಯಂಗಿಲ್ಲ. ಅಲ್ಲೇನು ಬರೆದಿದ್ದಾರೆ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಬಂದಂತಹ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಾವು ಇಲ್ಲಿ ನಾಗರಿಕತ್ವವನ್ನು ನೀಡ್ತೀವಿ ಅಂತ ಹೇಳ್ತಾರೆ. ವಿಶೇಷವಾಗಿ 2010ರಿಂದ ಪ್ರಾರಂಭವಾಗುವಂಥ ಒಂದು ಪ್ರಯೋಗಾತ್ಮಕವಾಗಿ ಅಸ್ಸಾಂನಲ್ಲಿ ಪ್ರಾರಂಭವಾಗುತ್ತೆ. ಇಲ್ಲಿ ಯಾರ್ಯಾರು ಬಂದಿದೆ ಬೈ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ. ಅದಕ್ಕೆ ಸುಪ್ರೀಂ ಕೋರ್ಟ್ ನೇತೃತ್ವವನ್ನು ವಹಿಸಿ ಒಂದು ರಿಜಿಸ್ಟ್ರೇಷನ್ನ ಮಾಡಿಸ್ತದೆ. ಬಹಳ ಪ್ರಮುಖವಾದಂಥ ವಿಷಯ ಇಲ್ಲಿ ಗಮನ. 2013-14ರಲ್ಲಿ ನಡೆದಂಥ NRC ಈ ದಾಖಲೆಯನ್ನು ಬಿಡುಗಡೆ ಮಾಡ್ತಾ 31 ಆಗಸ್ಟ್ 2019ಕ್ಕೆ ದಾಖಲೆಯನ್ನು ಬಿಡುಗಡೆ ಮಾಡ್ತದೆ. ಅಲ್ಲಿ 4 ಕೋಟಿ ಜನ ವಿದೇಶಿಯರು ಬಂದು ಉಳ್ಕೊಂಡಿದ್ದಾರೆ ಅಕ್ರಮವಾಗಿ ಅಂತ ಹೇಳುವಂಥದ್ದೆಲ್ಲ ಸುಳ್ಳಾಗಿ ಕೇವಲ 19 ಲಕ್ಷ ಜನ ಮಾತ್ರ ವಿದೇಶಿಯರು ಅನಧಿಕೃತವಾಗಿ ಭಾರತದಲ್ಲಿ ಬಂದು ಉಳ್ಕೊಂಡಿದ್ದಾರೆ ಅಂತ ದಾಖಲೆ ಸಿಗ್ತದೆ. ಅದರಲ್ಲೂ ವಿಶೇಷವಾಗಿ 12 ಲಕ್ಷ ಜನ ಹಿಂದೂಗಳೇ ಇದ್ದಾರೆ, ಸುಮಾರು 7 ಲಕ್ಷ ಜನ ಮಾತ್ರ 7 ಲಕ್ಷ ಜನ ಮಾತ್ರ ಮುಸಲ್ಮಾನರು ವಾಪಸ್ ಬಂದಿದ್ದಾರೆ ಭಾರತಕ್ಕೆ ಅಂತ ಗೊತ್ತಾಗುತ್ತೆ. ಒಂದು ಪ್ರಮುಖವಾದಂಥ ಒಂದು ಅಂಶ ನಾವು ನೆನಪಿಟ್ಕೋಬೇಕು. 2016 ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಮತ್ತು ಬಾಂಗ್ಲಾದೇಶದ ಅಧ್ಯಕ್ಷರಾದಂಥ ಶೇಖ್ ಹಸೀನಾ ಅವರು ಒಪ್ಪಂದ ಆಗುತ್ತೆ. NRC ಅನ್ನುವಂಥದ್ದು, CAA ಅನ್ನುವಂಥದ್ದು ನಮ್ಮ ಆಂತರಿಕವಾದಂಥ ವಿಷಯ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅರ್ಥ, ವಿದೇಶದಿಂದ ಬಾಂಗ್ಲಾದೇಶದಿಂದ ಭಾರತಕ್ಕೆ ಈ ಅಸ್ಸಾಂನಲ್ಲಿ ಬಂದು ಸೇರಿರುವಂಥವ್ರನ್ನ ನಾವು ವಾಪಸ್ ಡಿಪೋರ್ಟ್ ಮಾಡೋಂಗಿಲ್ಲ, ಇಲ್ಲೇ ಇಟ್ಕೊಳ್ತೀವಿ ಅಂತ ಹೇಳುವಂಥದ್ದು ಒಂದು ಒಪ್ಪಂದ ಆಗುತ್ತೆ. ಇವರನ್ನು ಭಾರತದಲ್ಲಿ ಇಟ್ಕೊಳ್ಬೇಕು ಅಂತಂದರೆ, ಈಗ 7 ಲಕ್ಷ ಜನ ಮುಸ್ಲಿಮರೇ ಇದೆ ಅಂತ ಇಟ್ಕೊಂಡಿರಿ. ಈ 7 ಲಕ್ಷ ಜನರನ್ನ ಇಟ್ಕೊಳ್ಬೇಕು ಅಂತಂದರೆ 1,000 ಜನ ಉಳಿಯುವ ಸಲುವಾಗಿ ದೊಡ್ಡದಾದಂಥ ಒಂದು ಡಿಟೆನ್ಷನ್ ಸೆಂಟರನ್ನು ಕಟ್ಟಬೇಕಾಗತ್ತೆ. ಒಂದು ಡಿಟೆನ್ಷನ್ ಸೆಂಟರನ್ನು ಕಟ್ಟಕ್ಕೆ ಸರಿಸುಮಾರು ಈಗ ಅಸ್ಸಾಂನಲ್ಲಿ ಆಗಿರುವಂಥ ಪ್ರಯೋಗಾತ್ಮಕ ಡಿಟೆನ್ಷನ್ ಸೆಂಟರ್ಗೆ ಒಂದು ಡಿಟೆನ್ಷನ್ ಸೆಂಟರ್ ಕಟ್ಟಬೇಕಾದ್ರೆ ಇಲ್ಲಿ 46 ಕೋಟಿ ರೂಪಾಯಿ ಖರ್ಚಾಗುತ್ತೆ. 7 ಲಕ್ಷ ಜನಕ್ಕೆ ನೀವು ಡಿಟೆನ್ಷನ್ ಸೆಂಟರ್ಗಳನ್ನು, ಅಂದರೆ ಅವರನ್ನು ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ರೀತಿ ವ್ಯವಸ್ಥೆಯನ್ನು ಮಾಡೋಕ್ಕೆ ಬಿಲ್ಡಿಂಗ್ಗಳನ್ನು ಕಟ್ಟಬೇಕಂದ್ರೆ 12,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇದು ನೆಟ್ಟಲ್ಲೂ ಕೂಡ ಇದು ಮಾಹಿತಿ ನಿಮಗೆ ದಾಖಲೆ ಇದೆ, ನೀವು ತೆಗೆದು ನೋಡ್ಬೋದು. ಇಡೀ ಭಾರತದ ಮೇಲೆ CAA NRCಯನ್ನು ಮಾಡಿದಾಗ, ಅಮೆಂಡ್ಮೆಂಟ್ ಆ್ಯಕ್ಟನ್ನು ಚೇಂಜಸ್ ಮಾಡಿ ಭಾರತಾದ್ಯಂತ ಎಲ್ಲೆಲ್ಲಿ ಬಾಂಗ್ಲಾದೇಶದಿಂದ, ಎಲ್ಲೆಲ್ಲಿ ಪಾಕಿಸ್ತಾನದಿಂದ, ಎಲ್ಲೆಲ್ಲಿ ಅಫ್ಘಾನಿಸ್ತಾನದಿಂದ ಬಂದು ಉಳ್ಕೊಂಡಿದ್ದಾರೋ ಅವ್ರು ಎಲ್ಲರನ್ನ ಒಂದು ಕಡೆ ಕಲೆ ಹಾಕಿ ಅವರೆಲ್ಲರ ಒಂದು ಕಡೆ ತೊಗೊಂಡು ಬಂದರೆ ದಾಖಲೆಗಳ ಪ್ರಕಾರ ಮತ್ತು ಇದರಲ್ಲಿ ಎಕ್ಸ್ಪರ್ಟ್ಸ್ಗಳು ಹೇಳುವ ರೀತಿಯಲ್ಲಿ ಇನ್ನೂ ಈ 2-3 ಲಕ್ಷ ಜನ ಸಿಗಬಹುದು ಅಂತ ಮಾಹಿತಿ. ಇದು ಹೆಚ್ಚು ಸಮಸ್ಯೆ ಇರುವಂಥ ಅಸ್ಸಾಂನಲ್ಲಿ ಭಾರತಾದ್ಯಂತ ಈ CAA ಜಾರಿ ಮಾಡಿ NRCಯನ್ನು ಮಾಡಿದಾಗ 2-3 ಲಕ್ಷ ಜನ ಮಾತ್ರ ಸಿಗಬಹುದು ಅಂತ ಮಾಹಿತಿ ಇದೆ. ಇವರು ಎಲ್ಲರನ್ನ ಸೇರಿಸಿದಾಗ ಒಂದು 10 ಲಕ್ಷ ಜನ ಅಂತ ಆದಾಗ ಈ 10 ಲಕ್ಷ ಜನಕ್ಕೆ ಈ ಬಿಲ್ಡಿಂಗ್ಗಳನ್ನು ಕಟ್ಟೋದಕ್ಕೆ 27,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. 27,000 crore rupees ಖರ್ಚಾಗುತ್ತೆ. ಇಷ್ಟು ಜನಕ್ಕೆ, ಈ 10 ಲಕ್ಷ ಜನಕ್ಕೆ ಒಂದು ದಿನಕ್ಕೆ ಊಟವನ್ನು ಹಿಡಿದಾಗ, ಒಂದು ನಾಷ್ಟ 2 ಊಟವನ್ನು ಹಿಡಿದಾಗ, 5 ರೂಪಾಯಿ ನಾಷ್ಟ ಮತ್ತು 10 ರೂಪಾಯಿದು ಒಂದೊಂದು ಊಟ, ಒಂದು ಲಂಚು ಒಂದು ಡಿನ್ನರ್, ಇವೆರಡನ್ನ ಹಿಡಿದಾಗ 25 ರೂಪೀಸ್ ಆಗುತ್ತೆ. 10 ಲಕ್ಷ ಇಂಟು ನೀವು 25 ಮಾಡಿದಾಗ 2.5 ಕೋಟಿ ಒಂದು ದಿನಕ್ಕೆ ಖರ್ಚು ಬರುತ್ತೆ. 2.5 ಕೋಟಿ. ಇದನ್ನು ಇಂಟು ನೀವು 365 ಮಾಡಿದಾಗ 912,500,000 ರೂಪೀಸ್ ಈ ಭಾರತ ದೇಶದಿಂದ ಖರ್ಚಾಗುತ್ತೆ. ಇಷ್ಟು ಭಾರತ ದೇಶದ ಹಣವನ್ನು ಖರ್ಚು ಮಾಡಿ ಇವರೆಲ್ಲರನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಇದು ಅತಿ ಹೆಚ್ಚಾಗಿ ಭಾರತದ GDP ನಾವು ಯಾರ್ಯಾರು ಬಂದಿದ್ದಾರೋ ಅದರಲ್ಲಿ ವಿಶೇಷವಾಗಿ ಹಿಂದೂಗಳಿಗೆ, ಕ್ರಿಶ್ಚಿಯನ್ರಿಗೆ ಮತ್ತು ಸಿಖ್ಖರಿಗೆ, ಬೌದ್ಧರಿಗೆ, ಜೈನರಿಗೆ ಎಲ್ಲರಿಗೂ ನಾಗರಿಕತ್ವ ಕೊಟ್ಟು ನಮ್ಮಲ್ಲಿ ಇಟ್ಕೊಂಡಾಗ ಮುಸಲ್ಮಾನರು ಬಂದಿದ್ದಾರೆ, ಅವರನ್ನು ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಿಲ್ಲದೇನೆ ಅವರನ್ನು ಇಟ್ಕೊಂಡು ಡಿಟೆನ್ಷನ್ ಸೆಂಟರ್ನ ರೆಡಿ ಮಾಡಿ ಅದರಲ್ಲಿ ನೋಡ್ಕೊಳ್ಬೇಕಾದ್ರೆ ಇಷ್ಟು ಖರ್ಚು ನಮ್ಮ ದೇಶದ ಮೇಲಾಗುತ್ತೆ.
ಇಷ್ಟು ಖರ್ಚು ನಮ್ಮ ದೇಶದ ಮೇಲಾಗುತ್ತೆ. ಸಿ ಇಂದ ಇದನ್ನ ಆದರೆ ನೀವು NRC ಗಮನಿಸಿ. NRC ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ಸ್ ಅಂತ ಹೇಳ್ತಾರೆ. ರಾಷ್ಟ್ರೀಯ ನಾಗರಿಕರ ನೋಂದಣಿಯನ್ನು ಮಾಡಿಕೊಳ್ಳುವಂಥದ್ದು. ಇದು ಭಾರತಾದ್ಯಂತ ನೋಂದಣಿಯನ್ನು ಮಾಡಿ ಇಡೀ ಭಾರತೀಯರನ್ನ ಒಂದು ಬೈ ರಿಜಿಸ್ಟ್ರೇಷನ್ನ ಮಾಡಿ ಅವರ ದಾಖಲೆಗಳನ್ನು ತಗೊಂಡು ಯಾರ್ಯಾರು ದೇಶದಲ್ಲಿ ಇದ್ದಾರೋ ಇಲ್ಲೋ ಅಂತ, ನಮ್ಮ ದೇಶದವ್ರು ಅದಾರೋ ಅಥವಾ ಹೊರದೇಶದಿಂದ ಬಂದಿದ್ದಾರೋ ಅಂತ ಗಮನಿಸ್ಬೇಕಂತಂದ್ರೆ ನಾವು ಎಷ್ಟು ಅಮೌಂಟನ್ನು ಖರ್ಚು ಮಾಡಬೇಕಾಗತ್ತೆ ಒಂದು ಕಡೆ ಗಮನಿಸಿ. ಒಟ್ಟಾರೆಯಾಗಿ ಬಂಧುಗಳೇ, CAA ಎನ್ನುವಂಥದ್ದು ನಾಗರಿಕತ್ವ ಕಾನೂನಿಗೆ ಬದಲಾವಣೆಯನ್ನು ತಗೊಂಡು ಬಂದು ಭಾರತದಲ್ಲಿ ಅಕ್ರಮವಾಗಿ ವಿದೇಶದಿಂದ ಯಾರ್ಯಾರು ಬಂದಿದ್ದಾರೋ, ಅದರಲ್ಲಿ ವಿಶೇಷವಾಗಿ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ, ಈ 3 ದೇಶದಿಂದ ಯಾರ್ಯಾರು ಬಂದಿದ್ದಾರೋ ಅವರಲ್ಲಿ ಮುಸಲ್ಮಾನರನ್ನ ಬಿಟ್ಟು ಉಳಿದಂತಹ ಧರ್ಮದವರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಾವು ನಾಗರಿಕತ್ವವನ್ನು ನೀಡ್ತೀವಿ ಅನ್ನುವಂಥ ತಿದ್ದುಪಡಿ ತರುವಂಥದ್ದೇ CAA ಅಂದರೆ ಬೇರೆ ಏನೂ ಇಲ್ಲ. ನಮ್ಮ ದೇಶದ ರಿಜಿಸ್ಟ್ರೇಷನ್ ಆ್ಯಕ್ಟ್ ಹೆಂಗಿದೆಯೋ ಅದನ್ನೇ ಮುಂದುವರೆದ ಭಾಗ ಆಗಿ ಗಮನಿಸ್ತೀವಿ. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, ರಾಷ್ಟ್ರೀಯ ನಾಗರಿಕತ್ವ ನೋಂದಣಿಯನ್ನು ಗಮನಿಸಿದಾಗ ಇವರೆಲ್ಲರನ್ನ ಕೂಲಂಕುಷವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದು. ಭಾಳ ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು CAA ಅಂತಂದರೆ ಇಲ್ಲಿ ಸಿಟಿಸನ್ ಅಮೆಂಡ್ಮೆಂಟ್ ಆ್ಯಕ್ಟ್, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಗಮನಿಸ್ತೀವಿ. ಪೌರತ್ವ ನೀಡಬೇಕಾದ್ರೆ ಇನ್ನೊಂದಿಷ್ಟು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ನಾವು ಗಮನಿಸ್ತೀವಿ. ಇದನ್ನು ಜುಲೈ 19, 2016 ಜಾರಿಗೊಳಿಸಿದ್ದು. ಇದರ ತಿದ್ದುಪಡಿಗಳೆಲ್ಲ ಮಾಡಿ 2019 ಇದನ್ನು ಕಾನೂನಾಗಿದ್ದು 2024 ಈಗ ಅದರ ನಿಯಮಗಳನ್ನೆಲ್ಲ ರಚನೆ ಮಾಡಿಕೊಡಲಾಗಿದೆ. ಇದನ್ನು ಗಮನಿಸಿ. NRC ಅಂತಂದರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, ಭಾರತಕ್ಕೆ ಹೊರಗಡೆಯಿಂದ ಬಂದವರ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದು NRC, ರಾಷ್ಟ್ರೀಯ ನಾಗರಿಕತ್ವ ನೋಂದಣಿ ಅನ್ನು ಮಾಡಿಸುವಂಥದ್ದು. ಇದೆಲ್ಲ ಆದಮೇಲೆ ಇಲ್ಲಿ NPR ಬರುತ್ತೆ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್, ರಾಷ್ಟ್ರೀಯ ಜನಸಂಖ್ಯೆ ನೋಂದಣಿ. ಇದು ದೇಶದ ಒಳಗಿರುವಂಥ ಎಲ್ಲರ ಮಾಹಿತಿಯನ್ನು ಕಲೆ ಆಗ್ತದೆ. ಹೇಗೆ ನಾವು 10 ವರ್ಷಕ್ಕೊಂದ್ಸಲ ಜನಸಂಖ್ಯಾ ನೋಂದಣಿಯನ್ನು ಮಾಡ್ತಾ ಇದ್ದೀವಿ, ಹಾಗೆ ಇದನ್ನು ಮಾಡಲಾಗುತ್ತೆ. ಭಾರತದಾದ್ಯಂತ ಎಲ್ಲೆಲ್ಲಿ ಯಾರ್ಯಾರು ಹೊರದೇಶದಿಂದ ಅಕ್ರಮವಾಗಿ ನುಸುಳಿದ್ದಾರೋ, ಪಾಸ್ಪೋರ್ಟ್ ಇಲ್ಲದೇ ಬಂದಿರುವಂಥದ್ದು ಅಥವಾ 6 ತಿಂಗಳು 3 ತಿಂಗಳು ಸಲುವಾಗಿ ಬಂದಿರುವಂಥವ್ರು 4 ವರ್ಷ 5 ವರ್ಷ ಇಲ್ಲೇ ಉಳಿದಿದ್ದಾರೆ, 2 ವರ್ಷಕ್ಕೆ ಬಂದವರು 10 ವರ್ಷ ಉಳ್ಕೊಂಡ್ಬಿಟ್ಟಿದ್ದಾರೆ, ಇಂಥವರೆಲ್ಲ ದಾಖಲೆಗಳನ್ನು ಕಲೆ ಹಾಕಿ ಅವರಿಗೆ ರಾಷ್ಟ್ರೀಯ ನಾಗರಿಕತ್ವವನ್ನು ನೀಡುವಂಥದ್ದು ಅಥವಾ ಡಿಟೆನ್ಷನ್ ಸೆಂಟ್ರಲ್ಲಿ ಕಳಿಸುವಂಥದ್ದನ್ನು ಮಾಡುವಂಥದ್ದು. ಇದು ನಾಗರಿಕರಿಗೆ ತೊಂದರೆ ಕೊಡುವುದಲ್ಲ, ವಿದೇಶದಿಂದ ಯಾರು ಓಡಿ ಬಂದಿದ್ದಾರೋ ಅಂಥವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕಾಯ್ದೆ. ಥ್ಯಾಂಕ್ ಯು. ಜೈ ಭೀಮ್. ನಮೋ